ಓಂ ಶ್ರೀ ಅಂಜನಾದೇವಿಯೈ ನಮಃ. ಜನವರಿ ಮಾಸ ಭವಿಷ್ಯ 2026. ಹಣ ಸಂಪಾದನೆ ಹೆಚ್ಚಾಗಲಿದೆ. ಈ ತಿಂಗಳಿನಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದು ಸಹಾಯ ಮಾಡ್ತಾರೆ. ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೊಬೇಕಪ್ಪ ಅಂತ ಹೇಳಿದ್ರೆ ಸಂಪೂರ್ಣವಾದಂತಹ ವಿಡಿಯೋವನ್ನ ನೋಡಿ. ಅರ್ಧಂಪರ್ಧ ನೋಡಿದ್ರೆ ನಿಮಗೆ ಗೊತ್ತಾಗ್ಲಿಕ್ಕಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ನೀವು ಗಣೇಶನನ್ನ ಆರಾಧನೆಯನ್ನ ಮಾಡಿ ನಿಮ್ಮ ಎಲ್ಲಾ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ. ಶ್ರೀ ಗಣೇಶ ಎಂದು ಕಮೆಂಟ್ ಮಾಡಿ. ನೋಡಿ, ಮೊದಲನೇದಾಗಿ ವಿಶೇಷವಾಗಿ ನಿಮ್ಮ ಒಂದು ಗುಣಲಕ್ಷಣ, ಬಹಳಷ್ಟು ಈ ತಿಂಗಳಿನಲ್ಲಿ ಚಟುವಟಿಕೆಗಳನ್ನ ಇರ್ತೀರಾ ಮತ್ತು ಗ್ರಹಣ ಶಕ್ತಿಯು ಕೂಡ ಅತಿಯಾದಂತಹ ಊಹಾ ಸ್ವಭಾವವು ಕೂಡ ಇರುತ್ತದೆ. ಅಂದ್ರೆ ನೀವು ಕೆಲಸವನ್ನ ಮಾಡಲೇಬೇಕು. ಈ ಕೆಲಸದಲ್ಲಿ ಹಿಂದಿನ ವರ್ಷದಲ್ಲಿ ನಾನು ಬಹಳಷ್ಟು ಟೈಮನ್ನು ವೇಸ್ಟ್ ಮಾಡಿದೆ. ಈ ತಿಂಗಳಿನಿಂದ, ಈ ವರ್ಷದಿಂದ ನಾನು ಏನಾದರೂ ಒಂದು ಮಾಡಬೇಕು ಅನ್ನುವಂತಹ ಹಂಬಲ, ಉತ್ಸಾಹ ಹೆಚ್ಚಾಗಿ ಕಂಡು ಬರುವಂತಹ ಸಾಧ್ಯತೆ ಇದೆ. ಅದು ತಿಂಗಳ ಪ್ರಾರಂಭದಿಂದ ಹಿಡಿದು ತಿಂಗಳ ಅಂತ್ಯದವರೆಗೂ ಉತ್ಸಾಹ ಇರ್ತೀರ, ಬಹಳಷ್ಟು ಚಟುವಟಿಕೆ ಇರ್ತೀರ, ತೊಂದರೆ ಇಲ್ಲ. ಇನ್ನ ವಿಶೇಷವಾಗಿ ನಿಮ್ಮ ಉದ್ಯೋಗದಲ್ಲಿ ನೋಡಿದಾಗ ಶಿಸ್ತು ಮತ್ತು ಉದ್ಯೋಗದಲ್ಲಿ ಬಡ್ತಿ. ಎಷ್ಟು ಶಿಸ್ತಿನಿಂದ ನೀವು ಕೆಲಸವನ್ನ ಟೈಮ್ ಟು ಟೈಮ್ ಮಾಡ್ತಿರೋ ಅಷ್ಟು ನಿಮಗೆ ಲಾಭಕರ ಇದೆ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಬಹಳಷ್ಟು ಪ್ರಯತ್ನಶಾಲಿಗಳಾಗಿರ್ತೀರಾ ಮತ್ತು ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿಯಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಆದರೆ ತಿಂಗಳ ಪ್ರಾರಂಭದಲ್ಲಿ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಸಣ್ಣ ಪುಟ್ಟ ರೀತಿಯಾದಂತಹ ತೊಂದರೆಗಳನ್ನ ಮಾಡೋರು ಇರ್ತಾರೆ. ಓಕೆನಾ? ಅಂಥವರು ತೊಂದರೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಆ ಜಾಗದಿಂದ ನೀವು ಕದಲಿಕ್ಕೆ ಹೋಗಬೇಡಿ. ನೀವು ಶ್ರದ್ಧಾ ಮತ್ತು ಭಕ್ತಿಪೂರ್ವಕವಾಗಿ ಆ ಕೆಲಸವನ್ನ ಮಾಡ್ತಾ ಹೋಗಿ. ನಿಮಗೆ ಯಾರು ಆ ಜಾಗದಿಂದ ಓಡಿಸ್ಬೇಕು ಅಂತ ಇರ್ತಾರಲ್ಲ, ಅದೇ ವ್ಯಕ್ತಿಗಳು ನಿಮಗೆ ನಿಮ್ಮ ಜಾಗದಿಂದ ಕದಲ್ತಾರೆ. ಅಥವಾ ನೀವೇನಾದ್ರೂ ಒಂದು ವಿಶೇಷವಾಗಿ ಒಂದು ಸರ್ಕಾರಿ ವಲಯದಲ್ಲಿ ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥವರಿಗೆ ವಿಶೇಷವಾದಂತಹ ಲಾಭವನ್ನ ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ಸರ್ಕಾರಿ ಬಹಳಷ್ಟು ವರ್ಷಗಳಿಂದ ನೀವು ಒಂದು ಕಾಂಟ್ರಾಕ್ಟ್ ಬೇಸಿಸ್ನಲ್ಲಿ ನೀವು ಕೆಲಸಗಳನ್ನ ಮಾಡ್ತಾ ಇರ್ತೀರಾ. ಅಂಥವರಿಗೆ ನೀವು ಯಾರೋ ಒಬ್ಬ ವ್ಯಕ್ತಿ ಬಂದು ನಿಮಗೆ ಸಹಾಯವನ್ನ ಮಾಡ್ತಾರೆ. ಆ ವ್ಯಕ್ತಿ ನಿಮಗೆ ಯಾವ ರೀತಿಯಲ್ಲಿ ಸಹಾಯ ಮಾಡ್ತಾರೆ ಅಂದ್ರೆ ಅಷ್ಟು ನಿಮಗೆ ಅವ್ರಿಗೂ ಉಪಕಾರವನ್ನ ಮಾಡಿರ್ತೀರಾ. ಓಕೆನಾ? ಆ ವ್ಯಕ್ತಿ ಬಂದು ನಿಮಗೆ ಸಹಾಯವನ್ನ ಮಾಡಿ ಆ ಕಾಂಟ್ರಾಕ್ಟ್ ನಿಂದ ತೆಗೆದುಹಾಕಿ ನಿಮಗೆ ಉದ್ಯೋಗದಲ್ಲಿ ಬಡ್ತಿ ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ. ಈ ಒಂದು ತಿಂಗಳಿನಲ್ಲಿ 15 ವರ್ಷ 16 ವರ್ಷದಿಂದನೂ ಕೆಲಸಗಳನ್ನ ಮಾಡ್ತಾ ಇರ್ತೀರಾ. ಅಂತಹ ವ್ಯಕ್ತಿಗಳಿಗೆ ಸಾಕಷ್ಟು ರೀತಿಯಾದಂತಹ ಲಾಭಕರವಿದೆ. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಹಣ ಸಂಪಾದನೆ ಹೆಚ್ಚಾಗಲಿದೆ. ಆರ್ಥಿಕ ಸ್ಥಿತಿಯು ಕೂಡ ಬಹಳಷ್ಟು ಬಲವಾಗಿರುತ್ತದೆ. ಮತ್ತು ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ನೀವು ಏನೋ ಒಂದು ಕೆಲಸವನ್ನ ಮಾಡಬೇಕು ಅಂತ ಅಂದುಕೊಂಡಿರ್ತೀರ ನೋಡಿ, ಆ ಕೆಲಸವನ್ನ ಹಠದಿಂದ ಸಾಧಿಸಿ ಜಯವನ್ನ ಮಾಡ್ತೀರಾ. ನೀವೆಷ್ಟು ಹಠದಿಂದ ಮಾಡಿ ಜಯವನ್ನ ಮಾಡ್ತೀರೋ ಹಾಗೆ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಕೂಡ ಬಹಳಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ವೀಕ್ ಆಗೋ ಸಾಧ್ಯತೆನೇ ಇಲ್ಲ. ಮತ್ತು ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಸ್ವಲ್ಪ ಹಣದ ಮೇಲೆ ಬಹಳಷ್ಟು ವ್ಯಾಮೋಹಕ್ಕೆ ಒಳಗಾಗುವಂತಹ ಸಾಧ್ಯತೆ ಇದೆ. ಹಣದ ಒಂದು ಕೆಲವರಿಗೆ ವಾಹನದ ಹುಚ್ಚಿರುತ್ತೆ, ಕೆಲವರಿಗೆ ಹೆಣ್ಣಿನ ಹುಚ್ಚಿರುತ್ತೆ. ಹಾಗೆ ನಿಮಗೆ ದುಡ್ಡಿನ ಹುಚ್ಚು ಹೆಚ್ಚಿರುತ್ತೆ ಈ ಒಂದು ತಿಂಗಳಿನಲ್ಲಿ. ಹಾಗೆ ನಿಮ್ಮ ಕೆಲವರಿಗೆ ಗ್ಯಾಂಬ್ಲಿಂಗ್ ಅನ್ನ ಆಡುವಂತಹ ಹುಚ್ಚ ಹೆಚ್ಚಾಗಿರುತ್ತೆ. ಹಾಗಾಗಿ ಆ ಗ್ಯಾಂಬ್ಲಿಂಗ್ ಗಳನ್ನ ಆಡ್ಲಿಕ್ಕೆ ಹೋಗ್ಬಿಡಿ. ಈ ಒಂದು ತಿಂಗಳಿನಲ್ಲಿ ಬಹಳಷ್ಟು ತೊಂದರೆಗೆ ಗೀಡಾಗುವಂತಹ ಸಂದರ್ಭಗಳು ಬರುವಂತಹ ಸಾಧ್ಯತೆ ಇದೆ. ಆದಷ್ಟು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಬಹಳಷ್ಟು ಹಣದ ವಿಷಯದಲ್ಲಿ ಅಥವಾ ಒಬ್ಬರಿಗೆ ಹಣವನ್ನ ಕೊಡಬೇಕಾದ್ರೂ ಕೂಡ ಅಷ್ಟೇ, ಅಥವಾ ಹಣವನ್ನ ತೆಗೆದುಕೊಳ್ಳೋ ಕೂಡ ಅಷ್ಟೇ ಆತುರವನ್ನ ಪಡ್ಲಿಕ್ಕೆ ಹೋಗ್ಬಿಡಿ. ವಿಚಾರಿಸಿ, ನಿಧಾನಿಸಿ, ಯೋಚನೆ ಮಾಡಿ ನಿರ್ಧಾರವನ್ನ ತೆಗೆದುಕೊಳ್ಳಿ. ಇನ್ನು ಮುಂದಿನ ವಿಚಾರಧಾರೆಯನ್ನ ನೋಡಿದಾಗ ಉದ್ಯಮಿಗಳಿಗೆ ನಿಮ್ಮ ವ್ಯಾಪಾರಕ್ಕೆ ಯಾರೋ ಒಬ್ಬ ವ್ಯಕ್ತಿ ಬಂದು ಸಹಾಯ ಮಾಡ್ತಾರೆ. ಅಂದ್ರೆ ನಿಮ್ಮ ಒಂದು ಬಿಸ್ನೆಸ್ ಒಂದು ನೀವು ಹಾಕಿದಂತಹ ಒಂದು 1 ಕೋಟಿ 2 ಕೋಟಿ ಬಿಸ್ನೆಸ್ಗೆ ಹಾಕ್ಬಿಟ್ಟಿರ್ತೀರಾ. 1-2-3 ವರ್ಷದಿಂದ ಬಿಸ್ನೆಸ್ ಹೇಗೋ ಭಗವಂತ ಒಂದು ಊಟಕ್ಕಾಗ್ಲಿ ಬಟ್ಟೆಗಾಗ್ಲಿ ಏನೋ ಒಂದು ತೊಂದರೆ ಕೊಟ್ಟಿಲ್ಲ, ಏನೋ ಒಂದು ನಡೀತಾ ಇದೆ ಅಂತ ನೀವು ಹಾಗೆ ಸುಮ್ಮನೆ ಕುತ್ಕೊಂಡ್ಬಿಟ್ಟಿರ್ತೀರ. ಆದ್ರೆ ನಿಮ್ಮ ವ್ಯಾಪಾರಕ್ಕೆ ಯಾರೋ ಒಬ್ಬ ವ್ಯಕ್ತಿ ಬಂದು ಒಂದು ಒಳ್ಳೆ ಐಡಿಯಾ ಕೊಡ್ತಾರೆ. ಓಕೆನಾ? ಆ ಐಡಿಯಾ ಕೊಡೋದ್ರಿಂದ ನೀವು ಅದನ್ನ, ನಾನು ಆವಾಗಲೇ ಹೇಳ್ದಂಗೆ, ನಿಮ್ಮ ಊಹಾ ಶಕ್ತಿಯನ್ನ
ಅತಿಯಾದಂತಹ ಊಹಾ ಶಕ್ತಿ ಇರೋದ್ರಿಂದ ಆ ಊಹೆಯನ್ನ ಮಾಡಿಕೊಂಡು ನಿಮ್ಮ ವ್ಯಾಪಾರದಲ್ಲಿ ಆ ಒಂದು ಟೆಕ್ನಾಲಜಿಯನ್ನ ತೆಗೆದುಕೊಂಡು ಬರ್ತೀರಾ. ನಾನು ಹೇಳಿದ್ದು ನಿಮಗೆ ಅರ್ಥ ಆಗಿರಬಹುದು. ಆ ಒಂದು ಟೆಕ್ನಾಲಜಿಯನ್ನ ತೆಗೆದುಕೊಂಡು ಬಂದು ನೀವು ಅದನ್ನ ಆದಷ್ಟು ಕಾರ್ಯರೂಪಕ್ಕೆ ತರಲಿಕ್ಕೆ ಪ್ರಯತ್ನವನ್ನ ಪಡ್ತೀರಾ. ಉದಾಹರಣೆಗೆ ಒಂದು ಕೃಷಿ ಚಟುವಟಿಕೆನೇ ಆಗಿರಬಹುದು, ಅಥವಾ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನಲ್ ಬಿಸ್ನೆಸ್ಸೇ ಆಗಿರಬಹುದು, ಅಥವಾ ಒಂದು ಸಣ್ಣ ಪ್ರಮಾಣದ ಒಂದು ಇಂಡಸ್ಟ್ರಿನೇ ಆಗಿರಬಹುದು. ಓಕೆನಾ, ಆ ರೀತಿಯಲ್ಲಿ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಲಾಭವಿದೆ. ಅಂದ್ರೆ ಹಣವನ್ನ ಹಾಕಿ ಬಹಳ ವರ್ಷಗಳಿಂದ ಅದು ರಿಟರ್ನ್ ಬರದೇ ಇರುವಂತ ಕಾರಣದಿಂದ ಅದನ್ನ ನೀವೇ ಒಂದು ಒಳ್ಳೆ ಲಾಭವನ್ನ ಮಾಡ್ತೀರಾ. ವ್ಯಾಪಾರಸ್ಥರಿಗೆ ವಿಶೇಷವಾದಂತಹ ಲಾಭವಿದೆ. ನಿಮ್ಮ ವ್ಯಾಪಾರಕ್ಕೆ ವಹಿವಾಟುಗಳಿಗೆ ಯಾವುದೇ ರೀತಿಯಾದಂತಹ ಅಡ್ಡಿ ಆತಂಕಗಳು ಇಲ್ಲ. ಮತ್ತು ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಸ್ವಲ್ಪ ಆದಷ್ಟು ಹಠ ಮಾಡಕ್ ಹೋಗ್ಬೇಡಿ. ಓಕೆನಾ, ಅಂದ್ರೆ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂಗೆ ನೀವು ಎದುರಾಳಿ ಆಗಿರ್ತಕ್ಕಂತಹ ನಿಮ್ಮ ಗ್ರಾಹಕನೇ ಅಂತ ಅನ್ಕೊಳ್ಳಿ. ಓಕೆನಾ, ಅವ್ರ ಮುಂದೆ ಆ ಒಂದು ವಸ್ತುವನ್ನ ತೆಗೆದುಕೊಳ್ಬೇಕಾದ್ರೆ ಬಹಳಷ್ಟು ಹಠ ಮಾಡಿ ವ್ಯಾಪಾರವನ್ನ ಕುದುರಿಸ್ಲಿಕ್ಕೆ ಹೋಗ್ಬೇಡಿ. ಆದಷ್ಟು ಸ್ವಲ್ಪ ಪ್ರೀತಿಯಿಂದ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ವ್ಯಾಪಾರದಲ್ಲಿ ಲಾಭವಾಗುತ್ತದೆ. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ, ಕುಟುಂಬ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಈ ಒಂದು ತಿಂಗಳಿನಲ್ಲಿ. ಮತ್ತು ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಬಹಳಷ್ಟು ಕಾರ್ಯರೂಪಕ್ಕೆ ತರಬೇಕಾದಂತಹ ಕೆಲಸಗಳೆಲ್ಲ ಕಾರ್ಯರೂಪಕ್ಕೆ ತರ್ತೀರಾ. ಯಾವ ಕಾರ್ಯರೂಪಕ್ಕೆ ಅಂತ ಹೇಳಿದ್ರೆ, ನಿಮ್ಮ ಪತ್ನಿಗೆ ಏನೋ ಒಂದು ರೀತಿಯಲ್ಲಿ ಒಂದು ಹೂಡಿಕೆಯನ್ನ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಪತ್ನಿಗೆ ಯಾವುದೇ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಉದ್ಯಮವನ್ನ ಮಾಡ್ಕೊಂಡು ಕೊಡೋದಾಗಿರ್ಬೋದು. ಆ ರೀತಿಯಲ್ಲಿ ಒಂದು ಹೂಡಿಕೆಯನ್ನ ಮಾಡುವಂತಹ ಯೋಜನೆಯನ್ನು ರೂಪಿಸಿಕೊಳ್ಳುವಂತಹ ಸಾಧ್ಯತೆಯೂ ಕೂಡ ಇದೆ. ಯಾಕಂದ್ರೆ ನಿಮ್ಮ ಧರ್ಮ ಪತ್ನಿಯು ಕೂಡ ಬಹಳಷ್ಟು ಕಷ್ಟಗಳನ್ನು ಪಟ್ಟು ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದುಕೊಂಡಿರ್ತಾರೆ. ನೀವು ಕಷ್ಟ ಪಡ್ತಾ ಇರ್ತೀರಾ. ಓಕೆನಾ, ನಿಮ್ದೇ ಆದಂತಹ ಒಂದು ಕೆಲಸಗಳೆಲ್ಲ ಇರುತ್ತೆ. ಹಾಗಾಗಿ ಪತ್ನಿಗೆ ಅತಿ ಹೆಚ್ಚು ಹಣದ ಸಹಾಯವನ್ನ ಮಾಡುವಂತಹ ಸಾಧ್ಯತೆ ಇದೆ. ಅದರಿಂದ ಅವರು ವ್ಯಾಪಾರಕ್ಕೆ, ಉದ್ಯಮಕ್ಕೆ ವಿಶೇಷವಾದಂತಹ ಲಾಭಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನ ಆರೋಗ್ಯದಲ್ಲಿ ನೋಡಿ, ಮಾನಸಿಕ ಒತ್ತಡ ಅನ್ನೋದು ಹೆಚ್ಚಾಗಿರುತ್ತದೆ. ಯಾಕೆಂದ್ರೆ ಮನಸ್ಸಿಗೆ ಶಾಂತಿ ಅನ್ನೋದು ಕೊಟ್ಟಿರೋದಿಲ್ಲ. ಯಾಕೆಂದ್ರೆ ಯಾವಾಗ ನೋಡಿದ್ರು ಸ್ವಲ್ಪ ಜಂಜಾಟದಲ್ಲೇ ಇರ್ತೀರಾ. ಹಾಗಾಗಿ ಅಂತಹ ಜಂಜಾಟಗಳನ್ನ ಬಿಟ್ಟು ನಿಮ್ಮ ಕೆಲಸದ ಮೇಲೆ ನೀವು ಪಾಸಿಟಿವ್ ಆಗಿ ತಗೊಳ್ಳಿ. ಎಲ್ಲಾ ವಿಷಯವನ್ನು ಕೂಡ ಪಾಸಿಟಿವ್ ಆಗಿ ತಗೊಳ್ಳಿ. ಏನೋ ಒಂದು ಇಲಿ ಹೋಯ್ತು ಅಂದ್ರೆ ಇಲಿ ಹೋಯ್ತು ಅನ್ನೋ ಒಂದು ರೀತಿಯಲ್ಲಿ ಗಾಬರಿಗೆ ಒಳಗಾಗುವಂತಹ ಒಂದು ಸಂದರ್ಭವನ್ನ ನೀವು ತೆಗೆದುಕೊಳ್ಳಿಕ್ಕೆ ಹೋಗ್ಬಿಡಿ. ಇಲಿ ಹೋಯ್ತು ಅಂದ್ರೆ ಇಲಿ ಹೋಯ್ತು ಅಂತಾನೆ ಹೇಳಬೇಕು. ಹಾಗೆ ಬಹಳಷ್ಟು ಮಾನಸಿಕ ಒತ್ತಡದಿಂದ ಏನೋ ಒಂದು ರೀತಿಯಲ್ಲಿ ಏನೋ ಒಂದು ತಿನ್ಬಿಟ್ರೆ ಇನ್ನೇನೋ ಕಾಯಿಲೆ ಬಂದ್ಬಿಡುತ್ತೆ ಅನ್ನುವಂಥ ಊಹಾಪೋಹ ಮಾಡ್ಕೊಳ್ಳೋದನ್ನ ಆದಷ್ಟು ಸ್ವಲ್ಪ ದೂರ ಇಡಿ. ಯಾಕಂದ್ರೆ ಇಲ್ಲದಿದ್ರೆ ನಿಮ್ಮ ಆರೋಗ್ಯಕ್ಕೆ ನೀವೇ ಸಮಸ್ಯೆಯನ್ನ ಮಾಡ್ಕೊಳ್ಳುವಂತಹ ಸಾಧ್ಯತೆ ಇದೆ. ಡಾಕ್ಟರ್ ಹತ್ರ ಕೇಳ್ತಾರೆ, ಎಲ್ಲ ಚೆನ್ನಾಗಿದೆ ಅಂತಾನೆ ಹೇಳ್ತಾರೆ. ಆದ್ರೆ ಅಂಜನ ಶಾಸ್ತ್ರದ ಪ್ರಕಾರ ಹೇಳೋ ಪ್ರಕಾರ ಮಾನಸಿಕ ಒತ್ತಡ ಹೆಚ್ಚಾಗಿ ಬರುವಂತಹ ಸಾಧ್ಯತೆಯೂ ಕೂಡ ಇದೆ. ಇನ್ನು ಶಿಕ್ಷಣ ಮತ್ತು ಪ್ರೇಮ ಜೀವನ ನೋಡಿ, ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗುವ ಪ್ರಯತ್ನದಲ್ಲಿರುವವರಿಗೆ ವಿಶೇಷವಾದಂತಹ ಲಾಭ. ಮತ್ತು ಸಂಗಾತಿಯ ಜೊತೆಯಲ್ಲಿ ಸಣ್ಣ ಪುಟ್ಟ ಸ್ವಲ್ಪ ಕಲಹಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ಶಿಕ್ಷಣದಲ್ಲೂ ಲಾಭಕರವಿದೆ, ಯಾವುದೇ ತೊಂದರೆ ಇಲ್ಲ. ಉನ್ನತ ಶಿಕ್ಷಣಕ್ಕೋಸ್ಕರ ನೀವು ವಿದೇಶಕ್ಕೆ ಹೋಗುವಂತವರಿದ್ರೆ ಈ ಒಂದು ತಿಂಗಳಿನಲ್ಲಿ ನಿಮಗೆ ವಿಶೇಷವಾದಂತಹ ಲಾಭವನ್ನು ಕೂಡಿಕೊಂಡು ಬರುವಂತಹ ಸಾಧ್ಯತೆ ಕೂಡ ಇದೆ. ಸ್ವಲ್ಪ ನಿಮ್ಮ ಪ್ರೀತಿಯ ಸಂಗಾತಿಯ ಒಟ್ಟಿಗೆ ಸಣ್ಣ ಪುಟ್ಟ ಕಲಹಗಳು ಬರುವಂತಹ ಸಾಧ್ಯತೆ ಇದೆ. ಅದು ಬಿಟ್ರೆ ಜನವರಿ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಸಾಕಷ್ಟು ರೀತಿಯಾದಂತಹ ಲಾಭದಾಯಕವಾಗಿದೆ. ಇಷ್ಟು ಈ ರಾಶಿಯ ಒಂದು ಫಲಾನುಫಲಗಳು. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗ್ಲಿ. ಶ್ರೀ ಗಣೇಶ ಎಂದು ಕಮೆಂಟ್ ಮಾಡಿ. ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಫಲ ಬಂದೇ ಬರುತ್ತೆ. ಒಳ್ಳೆದಾಗ್ಲಿ. ಹರಿ ಓಂ.